ಗರ್ವಿ ಕಮಲ್ ಹಾಸನ್ಗೆ, ಸಮಿತಿ ಪಕ್ಷಕ್ಕೆ, ಕನ್ನಡ ಭುವನೇಶ್ವರಿಗೆ, ಕನ್ನಡಕ್ಕೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವೆಲ್ಲ ಸೇರುವ ಕಾರಣ ಯಾರು ಕಮಲ್ ಹಾಸನ್ ತಮಿಳುನಾಡಿನ ಚಲನಚಿತ್ರ ನಟ. ಅವರು ನಟನೆ ಮಾಡಲಿ, ಅವರೆಲ್ಲ ಅವರ ಇದರಲ್ಲಿ ಸಾಧನೆ ಮಾಡಲಿ, ಏನೆಲ್ಲ ಮಾಡಲಿ, ಆದರೆ ಕನ್ನಡದ ಬಗ್ಗೆ ತುಚ್ಛವಾಗಿ ಮಾತಾಡಿ, ಅದು ನಮ್ಮ ರಾಜ್ಯದ ಇನ್ನೊಬ್ಬರು ಮಹಾನಟರು ಶಿವರಾಜ್ ಕುಮಾರ್ ಇರುವಂತ ಅವರ ಉಪಸ್ಥಿತಿಯಲ್ಲೇ ಕನ್ನಡವನ್ನು ತುಚ್ಛವಾಗಿ ಮಾತಾಡಿದ್ದಲ್ದೆ ಅದಾದ್ಮೇಲೆ ಮತ್ತು ಅವರಿಗೆ ಅವಮಾನ ಅಂದ್ರೆ ಕ್ಷಮೆಯನ್ನು ಕೇಳಿದ್ರೆ ಅದನ್ನೇ ಸಮರ್ಥಿಸ್ಕೊಳ್ತಾ ಇರುವಂತ ಈ ಅಲ್ಪಜ್ಞಾನಿ, ಒಂದು ರೀತಿ ಮಹಾಗರ್ವಿ ಅಂತ ಹೇಳುವಂತ ಕಮಲ್ ಹಾಸನ್ ಅವರಿಗೆ ಇವತ್ತು ನಾವು ಕನ್ನಡ ಸಮಿತಿ ಪಕ್ಷದಿಂದ ಒಂದು ಪ್ರಾದೇಶಿಕ ಪಕ್ಷವಾಗಿ ಇದು ನಮ್ಮ ಜವಾಬ್ದಾರಿ ಇದನ್ನೆಲ್ಲ ಕಠಿಣವಾಗಿ ವಿರೋಧಿಸಬೇಕು ಅಂತ ಹೇಳಿ ಇವತ್ತು ನಾವು ಇವರ ಮುಖಕ್ಕೆ ಮಸಿಯನ್ನ ಬಳಿಯೋದ್ರ ಮೂಲಕ ನಾವು ಅವ್ರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಇಲ್ಲಿ ನಮ್ಮ ಪಕ್ಷದ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಮಸಿ ಬಳಿಯೋ ಮೂಲಕ ಈ ತರ ಇನ್ಯಾರೇ ನಾಯಕ ನಟ ಆಗ್ಲಿ, ಅವ್ನು ಇನ್ಯಾವ ದೊಡ್ಡ ಮನುಷ್ಯ ಆಗ್ಲಿ, ಯಾವ ಸೆಲೆಬ್ರಿಟಿ ಆಗ್ಲಿ, ಯಾವುದೇ ದೊಡ್ಡ ಮನುಷ್ಯ, ಯಾವುದೇ ರಾಜ್ಯದ ದೊಡ್ಡ ಮನುಷ್ಯ ಆಗ್ಲಿ, ಯಾವುದಕ್ಕೆ ದೊಡ್ಡ ಮನುಷ್ಯ ಆಗ್ಲಿ, ಕನ್ನಡಿಗರನ್ನ ಎದುರಾಗುವಂತ, ಕನ್ನಡವನ್ನ ವಿರೋಧಿಸುವಂತ, ಕನ್ನಡವನ್ನ ತುಚ್ಛವಾಗಿ ಕಾಣುವಂತ ಪದ್ಧತಿ ನಿಲ್ಬೇಕು. ಇಲ್ಲಾಂದ್ರೆ ಇಂಥ ಮತ್ತೆ ಇದೇ ನಿಟ್ಟಿನಲ್ಲಿ ಈ ಪಾರ್ಟಿ ಯಾರು ಕಮಲ್ ಹಾಸನ್ ಇದ್ದಾರೆ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಅವರ ಚಿತ್ರಗಳನ್ನ ಇಡೀ ರಾಜ್ಯದಲ್ಲಿ ನಿಷೇಧಿಸಬೇಕಾಗುತ್ತೆ, ಅದನ್ನ ನಿಷೇಧಿಸಬೇಕಾಗುತ್ತೆ. ಅದನ್ನ ಆ ಕೆಲಸವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕೇಳುತ್ತೆ. ಹಾಗಾಗಿ ಕಮಲ್ ಹಾಸನ್ ಯಾರು ನಮ್ಮ ನಾಯಕ ನಟ, ಅವರು ಈಗಲೇ ಈ ಕೂಡಲೇ ಬಂದು ಕ್ಷಮೆ ಯಾಚಿಸಬೇಕು. ಅದಾದ್ಮೇಲೆ ಬೇರೆ ಎಲ್ಲ ಈಗ ನಮ್ಮ ನಮ್ಮ ಶಿವರಾಜ್ ಕುಮಾರ್ ಅವರು ಇದ್ರು, ಅವರನ್ನು ಒಂದು ರೀತಿ ಅದನ್ನ ವಹಿಸ್ಕೊಳ್ಳೋ ರೀತಿ ಮಾತಾಡಿದ್ದಾರೆ. ದಯಮಾಡಿ ಸರ್, ನಮಸ್ಕಾರ, ನಿಮ್ಮ ತುಂಬಾ ದೊಡ್ಡ ಗೌರವ ಇದೆ, ನಾವು ನಿಮ್ಮ ಅಭಿಮಾನಿಗಳು. ಆದ್ರೆ ಯಾವುದೇ ಕಾರಣಕ್ಕೂ ನಮಗೆ ಕನ್ನಡಕ್ಕಿಂತ ದೊಡ್ಡದು ಹೆಚ್ಚಾದ ಏನೂ ಇಲ್ಲ. ನಾವು ಕನ್ನಡ ತಾಯಿ ಮಕ್ಕಳು, ಕನ್ನಡಕ್ಕೆ ಅದರೇ ಆದಂತಹ ವಿಶೇಷ ಗೌರವ, ಅದರ ಹಿನ್ನೆಲೆ, ಇತಿಹಾಸ, ಉಗಮ ಬೇರೆ ಬೇರೆ ರೀತಿಯಲ್ಲಿ ಇದೆ. ಹಾಗೆ ಅದನ್ನ ಯಾರೋ ನಾನು ತಮಿಳಿಂದ ತುಚ್ಛವಾಗಿ ಅದು ತಮಿಳು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ತರ ಒಂದು ಭಾಷಾ ಸಾಮರಸ್ಯವನ್ನ ಬೆಸಬೇಕಾದಂತ ನಾಯಕರು ಅಂದ್ರೆ ಒಂದು ಮಟ್ಟದಿಗೆ ಒಂದಿಷ್ಟು ಫಾಲೋವರ್ಸ್ ಇಟ್ಕೊಂಡಿರುವಂತ ಜನ ಈ ತರ ವಿಷಯಗಳಲ್ಲಿ ಒಂದಿಷ್ಟು ಸೂಕ್ಷ್ಮ ಸಂವೇದನೆಗಳನ್ನ ಇಟ್ಕೊಂಡು ಮಾತಾಡಬೇಕು. ಅದು ಮೀರಿ ಈ ತರ ಬೇಕಾಬಿಟ್ಟಿ ಒಂದು ದೊಡ್ಡ ವೇದಿಕೆಗಳಲ್ಲಿ ಹೇಳಿಕೆ ಕೊಟ್ರೆ ಅದನ್ನ ಈ ಕನ್ನಡಿಗರು ಸಹಿಸೋದಿಲ್ಲ. ನಿಮ್ಮ ವಿರುದ್ಧ ದೊಡ್ಡ ಹೋರಾಟ, ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ನಿಮ್ಮ ಇಡೀ ಎಲ್ಲಾ ಚಲನಚಿತ್ರಗಳನ್ನ ಕರ್ನಾಟಕದಲ್ಲಿ ನಿಷೇಧ ಮಾಡೋದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಅದ್ರ ಬಗ್ಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ಜೀವನ್ ಅವರು ನಮ್ಮ ಸಾಪಟ್ಟಿದ್ದಾರೆ, ಅವರು ಮಾತಾಡ್ಬೇಕಂತ ಕೇಳ್ತಿದ್ದೀನಿ.